Hello students, one question paper na ಬಿಡಿಸೋಣ. April 2018 second language English for 10th class grammar points ಮಾತ್ರ ಬಿಡಿಸ್ಕೊಡ್ತೇನೆ. ಇದನ್ನು ಗಮನಿಸಬಹುದು ನೀವು. ಸೆಕ್ಷನ್ ಎ ಪ್ರೋಸ್ ಅದ, ಹಿಂಗಾಗಿ ಪಾಸ್ ಆನ್ ಮಾಡೋಣ. ನೋಡ್ಕೊಡ್ರಿ ಹಂಗ ಕ್ವಶನ್ಸ್ಗಳು. ನೆಕ್ಸ್ಟ್ ಪೇಜು ಎಲ್ಲ ಕ್ವಶನ್ಸ್ ಆರ್ಸಿ ಟೈಪ್ ಕ್ವಶನ್ಸ್ ಅಂತ ಅನ್ಕೋತೀನಿ ನೀವು. ಎಕ್ಸ್ಟ್ರಾ ಆರ್ಸಿ ಅದಾವ್ರಿ. ಪೋಯಟ್ರಿ ಮೇಲೆ ಕ್ವಶನ್ಸ್, ನೆಕ್ಸ್ಟ್ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ ಕ್ವಶನ್ಸ್ ನೋಡಲಿಲ್ಲ ನೀವು. ಸಪ್ಲಿಮೆಂಟ್ ರೀಡಿಂಗ್ ಬರ್ತದೆ ನೋಡ್ರಿ. ವೊಕ್ಯಾಬ್ಯುಲರಿ ನಮ್ದು ಪಾರ್ಟ್ ಸ್ಟಾರ್ಟ್ ಆಯ್ತು. Combine the word in column A with its collocative word in column B. Collocation: iron, steel, iron curtain. ಇದಾಗ್ತದೆ. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಲೆಸನ್ ದಾಗ ಇದು ಬಂದೈತೆ, ನೋಡಬಹುದು ನೀವು. ಗ್ಲೋಸರಿ ಒಳಗೂ ಕೂಡ ಕೊಟ್ಟಾರಲ್ಲಿ. ನೆಕ್ಸ್ಟ್, fill in the blanks choosing the appropriate words given in brackets. A Rolls Royce car is too dear. Dear ಅಂದ್ರೆ ಪ್ರೀತಿ ಅಂತ ಅನ್ಕೋಬೇಡ್ರಿಲ್ಲ. ಮತ್ತೆ ಡಿಯರ್ ಅಂದ್ರೆ ಕಾಸ್ಟ್ಲಿ ಅಂತೇಳಿ. PUC ಸೆಕೆಂಡ್ ಇಯರ್ಕ ಫಸ್ಟ್ ಒಂದು ರೋಮಿಯೋ ಅಂಡ್ ಜೂಲಿಯಟ್ ಅಂತ ಪೋಯಮ್ ಅದ. ಸೆಕೆಂಡ್ ಯೂನಿಟ್ ಒಂದು ಲೆಸನ್ ಐತಿ. ಲೆಸನ್ ದ ಟೈಟಲ್ ಟೂ ಡಿಯರ್ ಅಂತ ಹೇಳಿ. ಡಿಯರ್ ಅಂದ್ರ ಕಾಸ್ಟ್ಲಿ. ಅದು ಫಸ್ಟ್ ಪೋಯಮ್ ಐತಲ್ರಿ ಸೆಕೆಂಡ್ ಇಯರ್ಕ ರೋಮಿಯೋ ಅಂಡ್ ಜೂಲಿಯಟ್, ಅಲ್ಲಿ ಬಂದೈತಿ. ಹರ್ ಬ್ಯೂಟಿ ಇಸ್ ಟೂ ಡಿಯರ್ ಫಾರ್ ಅರ್ತ್ ಅಂತ ಹೇಳಿ. ಡಿಯರ್ ಅಂದ್ರ ವರ್ಡ್ ಪಾಪ್ಯುಲರ್ ಆಗಿ ಏನ್ ಗೊತ್ತೈತಿ, ಡಿಯರ್ ಮೈ ಡಿಯರ್ ಸನ್, ಮೈ ಡಿಯರ್ ಫ್ರೆಂಡ್ ಅಂತೀವಲ್ಲ, ಹಂಗತೆ ಅಂತಿರ್ತೇವೆ. ಬಟ್ ಡಿಯರ್ ಅಂದ್ರೆ ಇಲ್ಲಿ ಕಾಸ್ಟ್ಲಿ ಅಂತ ಮೀನಿಂಗು. ಇದಂತೂ ಜಿಂಕೆ ಅಂತ ಆಗ್ತೈತಿ. ರಾಲ್ಸ್ ರಾಯ್ಸ್ ಕಾರ್ ಕಾಸ್ಟ್ಲಿ ಗೊತ್ತೇ ಅದ ನಿಮಗೆ. ಫಾರ್ ಎ ಕಾಮನ್ ಮ್ಯಾನ್ ಅದಲ್ಲ. ಟು ಬೈ ಅಂದ್ರೆ ಕೊಂಡ್ಕೊಳ್ಳಿಕ್ಕೆ. ಯಾವ ಬೈ? ಈ ಬೈ ಆಗ್ತೈತಿ. ಇದು ಯಾಕೆ ಆಗ್ತೈತಿ? ಆಗೋದಿಲ್ಲ. ಎ ರಾಲ್ಸ್ ರಾಯ್ಸ್ ಕಾರ್ ಈಸ್ ಬಾಟ್. ಇದು ಬಾಟ್ ಬರ್ತೈತಿ ಬಿಡ್ರಿ. ಇದು ಬೈ. ಇದು ಎ ರಾಲ್ಸ್ ರಾಯ್ಸ್ ಕಾರ್ ಈಸ್ ಬಾಟ್ ಬೈ ಶಕುಂತಲಾ ಅಂತಿದ್ರೆ ಬೈ ಆಗ್ತಿತ್ತು. ಇಲ್ಲಿ ಹಂಗಿಲ್ಲ, ಹೊರಪದ ಟು ಬೈ ಅಂತದ. ಇದಾಗ್ತೈತಿ. ಇದು ಪ್ರಿಪೊಸಿಷನ್ ಆಗ್ತೈತಿ. ಇದು ಟು ಬೈ. ಎರಡು ಕರೆಕ್ಟ್, ಅಂಡರ್ಲೈನ್ ಮಾಡಿದಂಥದ್ದು ಕರೆಕ್ಟ್. ಯಾಕೆ ಅಂತನೂ ಕೂಡ ಹೇಳಿ ನಿಮಗೆ. ಇದು ಕೊಂಡ್ಕೋ ಅಂತ ಮೀನಿಂಗ್ ಆಗ್ತೈತಿ. ಇದು ಕಾಸ್ಟ್ಲಿ ಅಂತ ಮೀನಿಂಗ್ ಆಗ್ತೈತಿ. ಕಾಸ್ಟ್ಲಿ ಅಪ್ಪ, ಓ ಲೈಫ್ ಈಸ್ ಟೂ ಡಿಯರ್ ಫಾರ್ ಎವ್ರಿ ಒನ್ ಅಂತ ನೋಡ್ರಿ. ಹುಡುಗಾಟಿಕೆನಾ? ಏನಾದ್ರು ಗುಟ್ಕಾ ತಿನ್ನೋದು, ಅದು ಮಾಡೋದು, ಜೀವ ಕಳ್ಕೊಳ್ಳೋದು ಹುಡುಕಾಟಿಕೆನಾ? ಲೈಫ್ ಈಸ್ ಟೂ ಡಿಯರ್ ಅಂತಾರ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಓನ್ಲಿ ಒನ್ ಸಿಲಬಲ್ ಅಂತಾರ ಸರ್ ಇವರು. ಟೇಬಲ್ ಇದು ಒನ್ ಸಿಲಬಲ್ ರೀ. ಇದು ಟೇಬಲ್. ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹಾಕಿ ನಾನು ಡೀಟೇಲ್ ಆಗಿ ಹೇಳಿ ನೋಡ್ರಿ. ವವೆಲ್ ಸೌಂಡ್ ಒಂದು ಸಿಲಬಲ್. ಆನೆಸ್ಟ್ ಎರಡು ಸಿಲಬಲ್ ಅದಾವ. ಗ್ರಾಫ್ ಇದು ಕೂಡ ಒಂದು ಸಿಲಬಲ್ ಹೊಂದದ. ಡಿವೈಸ್ ಎರಡು ಸಿಲಬಲ್ ಅದಾವ. ಸೊ ಅವ್ರಿಗೆ ಏನೋ ಕನ್ಫ್ಯೂಷನ್ ಆಗೈತಿ. ವಿಚ್ ಒನ್ ಅಂತಾರೆ, ಆಕ್ಚುಲಿ ಎರಡು ಅದಾವ್ರಿ. ಟೇಬಲ್ ಟೇಬಲ್ ಟೇಬಲೇ ಟೇಬಲೇ ಅಂತೀವನ್ರಿ. ಎರಡು ಸಿಲಬಲ್ ಅದಾವನ್ರಿ ಅದ್ರೊಳಗೆ. ಟೇಬಲ್ ಡಿಪ್ತಾಂಗ್ ಅಂತಾರೆ. ಒಂದು ಟೇಬಲ್ ಅಲ್ಲ, ಟೇಬಲ್
ಟೈ ಫಂಟಿಕಲ್ ಸಿಂಬಲ್ಸ್ ಅಂತ ಬರ್ತದ್ರಿ, ಅದು ಡಿಪ್ತಾಂಗ್, ಅದು ಟೈಬಲ್, ಐ ಒಂದು, ಗ್ರಾ ಆ, ಇದ್ರಾಗ ಒಂದೈತಿ, ಇದ್ರಾಗ ಒಂದೈತಿ, ಇದ್ರಾಗ ಎರಡದ, ಇದ್ರಾಗ ಎರಡದ, ಒಂದ್ ಸಿಲಬಲ್ ಅಂತಾರೆ. ಇದನ್ನಾದ್ರೂ ಬರ್ತ್ ಮಾರ್ಕ್, ಇದನ್ನಾದ್ರೂ ಬರ್ತ್ ಮಾರ್ಕ್. ರೀಡಿಂಗ್ ಅಂದ್ರೆ ಪ್ಯಾಸೇಜ್, ಇದನ್ನ ಮಾಡೋದಿಲ್ಲ ಸರ್, ಆಗಲ್ಲ ಆಗಲ್ಲ. ಅದ್ರ ಮೇಲೆ ಕ್ವಶನ್ಸ್, ಇದೊಂದು ಕನ್ವರ್ಸೇಷನ್, ಇದ್ರ ಮೇಲೆ ಕ್ವಶನ್ಸ್. ಇಲ್ಲೊಂದು ಛೋಟಾ ಕ್ವಶನ್ ಆಯ್ತು ನೋಡಿ, ಇದ್ರ ಮಾಡ್ಕೊಳ್ತೀನಿ. ಲುಕ್ ಎಟ್ ದ 2 pictures. ನೋಡಿದೆ ಪಿಕ್ಚರ್ಸ್, 120 feet, 110 feet. ರೈಟ್ ಎ ಸೆಂಟೆನ್ಸ್ ಯೂಸಿಂಗ್ ಬ್ರಾಡರ್ ದೆನ್. ಇದು ಆಗಲ್ಲದ, ಇದು ಕಮ್ಮಿ ಆಗಲ್ಲದ, ಇದಕ್ಕಿಂತ ಇದು ಹೆಚ್ಚಾಗಲ್ಲದ. ಬ್ರಾಡರ್ ದೆನ್ ಬೇಸ್ಡ್ ಆನ್ ವಾಟ್ ಯು ಸಿ. ನೋಡಿದ್ವಲ್ಲ, MG ರೋಡ್ ಇದು, JC ರೋಡ್ ಇದು, ಬ್ರಾಡರ್ ದ್ಯಾನ್ ಅಂತಾರ. MG ರೋಡ್ ಈಸ್ ಬ್ರಾಡರ್ ದ್ಯಾನ್ JC ರೋಡ್. ಮುಗಿತ ಆನ್ಸರ್. ರೈಟಿಂಗ್ ಅಂದ್ರೆ ಇದೇನಿರ್ತೈತಪ್ಪ, ಇಲ್ಲೇ ರೈಟಿಂಗ್ ಅಂತಂದ್ರೆ ಇದು ರೀ, ಇದು ಪ್ರೊಫೈಲ್ ರೈಟಿಂಗ್. ಇಲ್ರಿ ಮಾಡೋಕ್ಕಾಗೋದಿಲ್ರಿ, ಮತ್ತೆ ಯಾವ್ದಾರ ಫ್ರೀ ಇದ್ದ ಮಾಡ್ತೇನ್ರಿ. ಇದು ಸ್ಟೋರಿ ರೈಟಿಂಗ್ ರೀ, ಇದು ಲೆಟರ್ ರೈಟಿಂಗ್, ಎಲ್ಲ ರೈಟಿಂಗ್ ರೀ. ಇದು ಎಸ್ಸೆ ರೈಟಿಂಗ್, ಇದು ಎಡಿಟಿಂಗ್, ಇದನ್ನ ಮಾಡ್ತೇನ್ರಿ. The following paragraph has 2 errors. Okay sir, edit the paragraph and rewrite it in the answer book. Clues are given. ಆಮೇಲೆ ನೋಡೋಣ clues. He clambered to the peak of ಇದು the bird of happiness. He clambered to the peak of a snow covered. ಇಲ್ಲಿ ಮಿಸ್ಟೇಕ್ ಅದ ನೋಡ್ರಿ, ಇದ್ರೊಳಗೆ ಸಿಂಗಲ್ ವಿ ಬರ್ತೈತಿಲ್ಲ, ಡಬಲ್ ವಿ ಮಾಡ್ಯಾರ ಸರ್ ಇವ್ರು. ಅಂದ್ರೆ ಹುಡುಕ್ಬೇಕು, ಎಲ್ಲಿ ಹುಡುಕ್ತಾರೆ, ಹುಡುಕ್ರಪ್ಪ. ಸ್ನೋ ಕವರ್ಡ್ ಮೌಂಟೇನ್ ಅಂಡ್ ದೇರ್ ಹಿ ಹರ್ಡ್ ದ ವಾಯ್ಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಕ್ಯಾಪಿಟಲ್ ಮಾಡೋಣ, ಇರ್ಲಾಡ್ರಿ. ಮೈ ಲವ್ಲಿ ಚೈಲ್ಡ್, ಹ್ಯಾವ್ ಯು ಕಮ್ ಹಿಯರ್ ಫಾರ್ ಮೀ. ಇಲ್ಲೊಂದು ಮಿಸ್ಟೇಕ್ ಅದ ನೋಡ್ರಿ, ಕ್ವಶನ್ ಮಾರ್ಕ್ ಬರ್ಬೇಕಿಲ್ಲ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಹೌದಲ್ರಿ ಇದು, ಮತ್ತೆ ಇಂಟ್ರೋಗೇಟಿವ್ ಮಾರ್ಕ್ ಬರ್ಬೇಕಲ್ರಿ, ಬಂದಿಲ್ಲ ನೋಡ್ರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎಸ್, ಸಿಂಗಲ್ ವಿ ಮಾಡ್ರಿ ಇದನ್ನ. ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್, ಕ್ವಶನ್ ಮಾರ್ಕ್ ಕೊಟ್ರಿ, ಫುಲ್ ಪಾಯಿಂಟ್ ಬೇಡ. ಫಿನಿಶ್. ನೆಕ್ಸ್ಟ್ ಗ್ರಾಮರ್ ಲ್ಯಾಂಗ್ವೇಜ್ ಯೂಸ್ ಅಂತದ. Read the given conversation and choose the language function of underlined sentence. Language function okay bari ಮಾಡ್ಕೊಡ್ತೇನೆ. ಶ್ರೇಯಾ ಹೇಳ್ತಾರೆ, hello daddy, my teacher has asked me to give a speech on Republic Day. Father, that's great, go ahead. Speak well my dear. ಇಲ್ಲಿ ಬಂತಲ್ಲ ಡಿಯರ್ ಬೇರೆ, ಕಾಸ್ಟ್ಲಿ ಅಂತ ಆಗಲಿಲ್ಲ. Shreya, will you please help me to prepare the speech? Dad, ಇಲ್ಲೊಂದು ಕಾಮ ಬರಬೇಕು ಅಂತ ಹೇಳಿ ಇದ್ರದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಹೇಳ್ಬೇಕು ನಮಗೆ. ವಿಲ್ ಯು ಪ್ಲೀಸ್ ಹೆಲ್ಪ್, ಪ್ಲೀಸ್ ಅಂತ ಬಂದ್ರೆ ಇನ್ನೇನು ರಿಕ್ವೆಸ್ಟ್ ಅದು, ಹೌದಲ್ಲ? ಓಕೆ. Read the conversation and identify the infinitive ಅಂತಾರೆ. ಒಂದು ಇನ್ಫಿನಿಟಿವ್ ಅಂದ್ರೆ TO2 ಒಂದು ಪ್ರಿಪೋಸಿಷನ್ ಇರ್ತದೆ, ಅದಾದ್ಮೇಲೆ ಮುಂದೊಂದು ವರ್ಬ್ ಬರ್ತೈತಿ, ಎರಡೂ ಕೂಡಿಸಿಕೊಂಡು ಇನ್ಫಿನಿಟಿವ್ ಅಂತಾರ. ಟು ರೀಡ್, ಟು ರೈಟ್, ಟು ಲರ್ನ್, ಟು ಸ್ಕೋರ್, ಟು ಡ್ರಾ ಮನಿ, ಟು ಮೀಟ್ ಮೈ ಫ್ರೆಂಡ್, ಟು ಅಟೆಂಡ್ ಅನ್ ಇಂಟರ್ವ್ಯೂ, ಇವೆಲ್ಲ. ಮಾಸ್ಟರ್, ಕುಕ್, ಯಜಮಾನ ಮತ್ತು ಕೆಲಸಗಾರ, ಅಡಿಗೆ ಮಾಡೋದು. ಐ ಹ್ಯಾವ್ ಎ ಗೆಸ್ಟ್ ಟುನೈಟ್, ಪ್ರಿಪೇರ್ ಸಮಥಿಂಗ್ ಗುಡ್ ಫುಡ್. ಗುಡ್ ಅಂದ್ರೆ ಒಂದ ಬಿಡ್ರಿ, ಕುಕ್ಗೆ ಹೇಳ್ತಾರೆ ಗುಡ್ ಫುಡ್. ಬಟ್ ಫಾರ್ಗೆಟ್ ನಾಟ್, ಮರಲೇಬೇಡ, ಟು ಮೇಕ್, ಇಲ್ಲ ನೋಟ್ ಸಮ್ ಸ್ವೀಟ್ಸ್. ಓಕೆ, ಮುಗಿತ, ಮತ್ತೇನದ ಬೇಕಾಗಿಲ್ಲ ತಗೋರಿ. ಫಾರ್ಗೆಟ್ ಟು ಮೇಕ್ ಸಮ್ ಸ್ವೀಟ್, ಟು ಮೇಕ್ ಅದಲ್ಲ, ಇದು ಇನ್ಫಿನಿಟಿವ್ ಆಗ್ತೈತ್ರಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂಡ್ ಆರ್ಟಿಕಲ್. ಸರಿ ಹೇಳ್ರಿ, ರೆಗ್ಯುಲರ್ ಬರ್ಬೇಕನ್ನ ಇವು ಪ್ರಿಪೋಸಿಷನ್ ಫಸ್ಟ್, ಆರ್ಟಿಕಲ್ ನೆಕ್ಸ್ಟ್, ಏನು ಹೆಚ್ಚು ಕಮ್ಮಿ ಆಗ್ತಾವ್ರಿ, ನೋಡ್ಕೊಂಡು ಮಾಡ್ರಿ. ರೆಗ್ಯುಲರ್ ಆಗಿ ಕೊಡ್ತಿದ್ದಂಗ ಅದಾರ.
Ravi was made to wait for half an hour. For ಬರ್ತದೆ ಇಲ್ಲಿ an hour ಅಂತ ಅಯ್ಯೋ ನಾನು ಅಲ್ಲಿಗೆ ಬಂದ್ಬಿಡ್ತಲ್ರಿ ಫಾರ್ ಹಾಫ್ ಅನ್ ಅವರ್ ಹಾಫ್ ಅಂತ an hour ಬರ್ತದೆ ಇಲ್ಲೇ ಫಾರ್ ಪ್ರಿಪೋಸಿಷನ್ an ಆರ್ಟಿಕಲ್. The students have come back from the tour. Sorry, ಏನಂದ್ರೆ the question tag to be used for the above sentence is the students have affirmative other. Haven't they? Haven't they? ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಇಲ್ಲಿ ಹ್ಯಾವ್ ಐತಿ ಹ್ಯಾವ್ ತಗೋರಿ ನೆಗೆಟಿವ್ ಮಾಡಬೇಡ್ರಿ. ಈ ನೆಗೆಟಿವ್ ಮಾಡ್ರಿ ನೀವು ಕೊಟ್ಟದ್ದು ಅಫರ್ಮೇಟಿವ್ ಅದ. ಹ್ಯಾವಂಟ್ ಸ್ಟೂಡೆಂಟ್ಸ್ ಪ್ರನೌನ್ ದೇ ಬರ್ತೈತಿ. ಹ್ಯಾವಂಟ್ ದೇ ಕರೆಕ್ಟ್. Fill in the blanks using the suitable linking word ಅಂತಾರ. Linking word ಅಂದ್ರೆ conjunctions given in the brackets. And after or but and to add information after temporal or conditional but cause and opposite effect. All that Satish could do was sit and stare. Sit and stare. Pair words and particularly sit and stare out of the window or read. ಬರ್ತದೆ ಒಂದನೇದ್ದು ಆ್ಯಂಡ್ ಹಾಕ್ರಿ ಎರಡನೇದ್ದು ಆರ್ ಹಾಕ್ರಿ ಮೀನಿಂಗ್ ಆಗತ್ತೆ. ಇದು ಸತೀಶ್ ಗುಜರಾಲ್ ಅವ್ರ ಲೆಸನ್ ಬಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ರಿ read the conversation, fill in the blank, choosing the correct if clause ಅಂತಾರ. if clause 1 2 3 ಯಾವ್ದೈತೆ ಇದಕ್ಕೆ? If I had not lost the power of hearing, I would have. If clause, if I study well, I will get rank. If I studied well, I would get rank. If I had studied well, I would have got rank. ಮೂರು ಕ್ಲಾಸ್ಗಳು. ಇಲ್ಲೇನಂತಾರೆ ಇವರು, ಇದು ಪಾಸ್ಟ್ ಪರ್ಫೆಕ್ಟ್ ಐತಿಲ್ಲ, ವುಡ್ ಹ್ಯಾವ್ ಬರ್ತೈತಿ. ವುಡ್ ಹ್ಯಾವ್ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಬರ್ತೈತಿ. ಐ ವುಡ್ ಹ್ಯಾವ್ become an artist. ಇದು ಕರೆಕ್ಟ್ ಆಗ್ತದೆ. Fill in the blanks with the appropriate tense form of the verbs given in the brackets. Okay. Rupa looked up from the newspaper and looked up past tense ಆಯ್ತದೆ. looked up past tense. ಯಾವುದು ಹೆಲ್ಪಿಂಗ್ ವರ್ಬ್ ಅಲ್ಲ, ಸಿಂಪಲ್ ಪಾಸ್ಟ್ ಮಾಡಬೇಕಲ್ಲ. said ಮಾಡಿದ್ರೆ Rupa looked up from the newspaper and said excitedly, ಏನೋ ತಿಳ್ಕಮ್ಮ ಡೈರೆಕ್ಟ್ ಸ್ಪೀಚ್ ಇದು. ಶ್ರೀ SP ಬಾಲಸುಬ್ರಹ್ಮಣ್ಯಂ ಪ್ರೆಸೆಂಟ್ ಮಾಡಬೇಕು. ಟುಮಾರೋ ಅಂತ ಇತ್ತು ನೋಡ್ರಿ, ಟೈಮ್ ಶೋವಿಂಗ್ ವರ್ಡ್. ಪ್ರೆಸೆಂಟ್ ಮಾಡ್ರಿ. ಹೇಳಿದ್ದು ಪಾಸ್ಟ್ನಾಗ ಐತ್ರಿ. ರೂಪಾ ಹೇಳಿದಳು, ಹೇಳುವಾಗ ಅದು ಪ್ರೆಸೆಂಟ್ ಇತ್ತು. ಆದ್ದರಿಂದ ಕಂಟಿನ್ಯೂಸ್ ಟೆನ್ಸ್ ಮಾಡಿ. ಟು ಬಿ ಬಂದತಿ ಮತ್ತು ಪರ್ಫಾರ್ಮ್ ಅಂತಂದ್ರೆ ಯಾಮೀಸ್ ಆರ್ ಹಾಕ್ಬೇಕ್ರಿ, ಪರ್ಫಾರ್ಮಿಂಗ್ ಮಾಡ್ಬೇಕ್ರಿ. ಸರ್ ಟುಮಾರೋ ಐತಲ್ಲ, ಟುಮಾರೋ ಫ್ಯೂಚರ್ ಆಕ್ಚುಲಿ, ಬಟ್ ಫ್ಯೂಚರ್ ಟೈಮಿಗಾಗಿ ಪ್ರೆಸೆಂಟ್ ಟೈಮ್ ಯೂಸ್ ಮಾಡ್ಬೋದು. ನಾಳೆ ನಾ ಬೆಂಗಳೂರು ಹೋಗ್ತೇನೆ ಅಂತ ಅನ್ಬೇಕಾದ್ರೆ ಐ ವಿಲ್ ಗೋ ಟು ಬೆಂಗಳೂರು ಅಂತ ನಾವು ಜರೂರತ್ತಿಲ್ಲ, ಐ ಗೋ ಟು ಬೆಂಗಳೂರು ಅನ್ಬೋದ್ರಿ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೈಮಿಗೆ ಯೂಸ್ ಮಾಡ್ತೀವಿ, ಫ್ಯೂಚರ್ ಟೈಮಿಗೆ ಯೂಸ್ ಮಾಡ್ತೀವಿ. ಆದ್ದರಿಂದ ಇದನ್ನೇನ್ ಮಾಡ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡ್ರಿ. ಅಂದ್ರೆ ಶ್ರೀ SP ಬಾಲಸುಬ್ರಹ್ಮಣ್ಯಂ ಈಸ್ ಪರ್ಫಾರ್ಮಿಂಗ್ ಟುಮಾರೋ, ಇಲ್ಲಕಂದ್ರೆ ವಿಲ್ ಬಿ ಪರ್ಫಾರ್ಮಿಂಗ್, ಎರಡೂ ಕರೆಕ್ಟ್ ಆಗ್ತದ್ರಿ. SP ಬಾಲಸುಬ್ರಹ್ಮಣ್ಯಂ ವಿಲ್ ಬಿ ಪರ್ಫಾರ್ಮಿಂಗ್ ಟುಮಾರೋ ಅಟ್ ದ ಚೆನ್ನಯ್ಯ ರಂಗಮಂದಿರ. ವಿಲ್ ಬಿ ಪರ್ಫಾರ್ಮಿಂಗ್ ಮಾಡ್ರಿ, ಇಲ್ಲಕಂದ್ರೆ ಈಸ್ ಪರ್ಫಾರ್ಮಿಂಗ್ ಮಾಡ್ರಿ, ಆಗ್ತದೆ. ಏನ್ ಪ್ರಾಬ್ಲಮ್ ಇಲ್ಲ. ಪ್ರೆಸೆಂಟ್ ಟೆನ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫ್ಯೂಚರ್ ಟೈಮ್ ಅಂತ ಐತಿ, ಯೂಸ್ ಮಾಡಬಹುದು. ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ವರ್ಡ್ ಸಿನ್ಸ್. ಸಿನ್ಸ್ ಅಂದ್ರೆ ಬಿಕಾಸ್ ಶಿ ಸ್ಟಡಿಡ್ ವೆಲ್ ಶಿ ಗಾಟ್ ರ್ಯಾಂಕ್ ಆಗ್ತದೆ. ಹಂಗ ದೇರ್ ವಾಸ್ ಹೆವಿ ಟ್ರಾಫಿಕ್, ವಿ ವರ್ ಡಿಲೇಡ್. ಇಲ್ಲಿ ಬಿಕಾಸ್ ಸಿನ್ಸ್ ಹಾಕರಿಲ್ಲ. ಸಿನ್ಸ್ ದರ್ ವಾಸ್ ಹೆವಿ ಟ್ರಾಫಿಕ್, ಕಾಮ ಕೊಡ್ರಿ.
ಸಬಾರ್ಡಿನೇಟಿಂಗ್ ಕ್ಲಾಸ್ ಆದ್ಮೇಲೆ ಕಾಮ ಕೊಡ್ಬೇಕಂತ ಐತಿ. ಅಂತರ ಮೇನ್ ಕ್ಲಾಸ್ ಡಬ್ಲ್ಯೂ ಸ್ಮಾಲ್ ಮಾಡ್ರಿ, ಫುಲ್ ಪಾಯಿಂಟ್ ಕೈ ಬಿಡ್ರಿ. ವಿ ವರ್ ಡಿಲೇಡ್, ಫುಲ್ ಪಾಯಿಂಟ್ ಕೊಡ್ರಿ ಲಾಸ್ಟ್. ಸಿನ್ಸ್ ದರ್ ವಾಸ್ ಹೆವಿ ಟ್ರಾಫಿಕ್ ವಿ ವರ್ ಡಿಲೇಡ್, ಸಾಕಾಗ್ತೈತೆ, ಕರೆಕ್ಟ್ ಅದ. ನೆಕ್ಸ್ಟ್, read the conversation and rewrite the underlined sentences into reported speech. ಹೌದಾ, ಇದು ದೊಡ್ಡ ಕ್ವಶನ್, ಭಾಳ ಆಯ್ತು ಬಿಡ್ರಿ. ಇದು ಭಾಳ ಆಯ್ತು ರೀ. ಇದು ಅಷ್ಟಿಗೆ ಅಷ್ಟು ಭಾಳ ದೊಡ್ಡದಾಯ್ತು. ರಮೇಶ್ ಸುಮಣ, ರಮೇಶ್ ಕೇಳ್ತಾರೆ ಸುಮ್ಮನಾಗ, ಹೌ ಆರ್ ಯು ಬೆಹೆಂಜಿ. ಕಾಪಿ ಪಡ್ಯಾರ, ಬ್ಯೂಟಿಫುಲ್ ಅದಾವ್ರಿ ಕ್ವಶನ್ಸ್ ಇವೆಲ್ಲ, ಭಾಳ ಚಂದ ಅದಾವ್ರಿ ಇವೆಲ್ಲ. ಇಲ್ಲದಲ್ಲ ಷಣ್ಮುಖಾನಂದ ಇದ್ರಿಗೆ ಬರ್ತದೆ, ಅದರಿಂದ ಕಾಪಿ ಮಾಡ್ಕೊಂಡು ಮಾಡ್ಯಾರ. ಟೆಕ್ಸ್ಟ್ ಬುಕ್ ಓದಿದಂಥ ವಿದ್ಯಾರ್ಥಿಗಳಿಗೆ ಮಸ್ತ್ ಸಪೋರ್ಟ್ ಮಾಡ್ಯಾರ ಸರ್. ಕ್ವಶನ್ ಪೇಪರ್ ತೆಗೆದವರು ರಿಯಲಿ ಬ್ಯೂಟಿಫುಲ್ ಕ್ವಶನ್ ಪೇಪರ್ ಇದು, ಮಸ್ತ್ ಮಾಡ್ಯಾರಪ್ಪ. ಇದರಿಂದ ಮಾಡಿದ್ರಾಗ ಮಿಸ್ಟೇಕ್ ಇದ್ದು ಅಲ್ಲೇ ನನಗೇನು ಇಲ್ಲಿ ಮಿಸ್ಟೇಕ್ ಕಾಣಲಿಲ್ಲ ಬಿಡ್ರಿ. ಬ್ಯೂಟಿಫುಲ್ ಅದ, ಭಾಳ ಬ್ಯೂಟಿಫುಲ್ ಅದ, ಚಂದ ತೆಗೆದಾರ ಕ್ವಶನ್ ಪೇಪರ್. ನಿಮ್ಮ ಟೆಕ್ಸ್ಟ್ ಬುಕ್ ಓದಿದ್ದು ಬೇಸ್ ಮೇಲೆ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ಯಾರ. ಹೆಲ್ಪ್ ಆಗಲಿ, ಓದಿದಂಥ ಹುಡುಗರಿಗೆ ಸ್ಕೋರ್ ಆಗಲಿ ಅಂತ. ಯಾವ ಜಿದ್ದು ಟೈಪ್ ಮಾಡ್ಕೊಂಡು ಲಾಟ್ರಿ ಟೈಪ್ ಮಾಡಿ ಮನುಷ್ಯ ಬಂದು ಬರೀತಾರಲ್ಲ, ಹೊಡ್ತಾ ಬೀಳ್ತತ್ತ ಅವ್ರಿಗೆ. ರಮೇಶ್, ಹೌ ಆರ್ ಯು ಬೆಹೆಂಜಿ. ಸುಮಣ, ಐ ಆಮ್ ಫೈನ್ ಥ್ಯಾಂಕ್ ಯು. ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ಈ ಹಾಸ್ಪಿಟಲ್ ನಂತರ ಇವ್ರು ನಮ್ದು ದೆರ್ ವಾಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಲೆಸನ್ ಆಗಿಂದ ಬಾಲೇಶ್ವರ ಮಿಶ್ರಾ. ಇನ್ನೊಂದು ಅವ್ರ ಹೆಸರು ಬರ್ತಾ ಇಲ್ಲ, ರೋಮಪ್ ತಲ್ರೇಶ. ಅವ್ರ ಕುರಿತು ಕನ್ವರ್ಸೇಷನ್ ಅವತ್ತಂತ ಹೆಚ್ಚಿರೋದಲ್ಲ, ಅವ್ರಿಗೆ ಮರನೇ ದಿವಸ ಹೋಗಿ ಭೇಟಿ ಆಗ್ತಾರಲ್ಲ. ಮಸ್ತ್ ಅದ ನೋಡ್ರಿ, ಚಲೋ. ಎಲ್ಲ ಭಾಳ ಕ್ವಶನ್ಸ್ಗಳು ಇದೇ ಥರ ಮಾಡ್ಯಾರ, ಬುಕ್ ಮೇಲೆ ಸಿಮಿಲರ್ ಕೊಟ್ಟಾರ, ಹೆಲ್ಪ್ ಆಗಲಿ ಹುಡುಗರಿಗೆ ಅಂತ ಮಾಡ್ಯಾರ. ಮತ್ತು ವೆರಿ ಗುಡ್ ಟೆಕ್ನಿಕ್ ಇದು. ನಾನು ಕೂಡ ಇಂಥದ್ದು ಫಾಲೋ ಮಾಡ್ತೀನಿ ನನ್ನ ಮೇಲೆ. ಬ್ಯೂಟಿಫುಲ್ ಸ್ಟೈಲ್. ರಮೇಶ್, ಹೌ ಆರ್ ಯು ಬೆಹೆಂಜಿ. ಸುಮಣ, ಐ ಆಮ್ ಫೈನ್ ಥ್ಯಾಂಕ್ ಯು. ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ರಮೇಶ್, ನಥಿಂಗ್ ಗ್ರೇಟ್, ಇಟ್ಸ್ ಮೈ ಡ್ಯೂಟಿ ಟು ಹೆಲ್ಪ್ ದೋಸ್ ಹೂ ಆರ್ ಇನ್ ಟ್ರಬಲ್. ಇದೆಲ್ಲ ಮಾಡ್ಬೇಕಾ, ಇವ್ರು ಮಾಡಿದ್ದು ಮಾಡ್ರಿ. ಸುಮಣ ಥ್ಯಾಂಕ್ಡ್ ರಮೇಶ್, ಇಲ್ಲಿ ಮಟ್ಟ ಬಂದ್ರಿ, ಥ್ಯಾಂಕ್ ಯು ಅಲ್ಲಿ ಮಟ್ಟ ಬಂದ್ರಿ. ಸುಮಣ ಥ್ಯಾಂಕ್ಡ್ ರಮೇಶ್ ಅಂಡ್ ಟೋಲ್ಡ್ ಹಿಮ್ ದ್ಯಾಟ್. ಮಾಡ್ಬೇಕ್ರಿ ಇದು ನಂದು, ಹಿಂಗೆಲ್ಲ ಬರೀ ಸುಮ್ಮನೆ ಥ್ಯಾಂಕ್ಸ್ ಹೇಳಿದ್ರೆ ಮತ್ತೆ ಇದು ಆಗಲ್ಲ, ಇಲ್ಲಿ ಮ್ಯಾಚ್ ಆಗಲ್ಲ ಇದು. ಸುಮಾ ಥ್ಯಾಂಕ್ಡ್ ರಮೇಶ್ ಅಂಡ್ ಟೋಲ್ಡ್ ಹಿಮ್ ದಟ್. ಡಿಫಿಕಲ್ಟ್, ಈ ತರ ಸ್ವಲ್ಪ ಯಾಕೋ ಡಿಫಿಕಲ್ಟ್ ಆಯ್ತಪ್ಪ ಇದು ಕ್ವಶನ್, ಇಂತೆ ಮಾಡಬಾರ್ದು. ಸುಮಣ್ಣ ಲೆವೆಲ್ ಅಲ್ಲ, ಸಿಂಪಲ್ ತರಬೇಕಾಗಿತ್ತು ಇವ್ರು ಸರ್. ಇವನ್ನೆಲ್ಲ ತಂದುಬಿಟ್ಟು ಹೇಳೋದಂದ್ರೆ ಸ್ವಲ್ಪ ಹುಡುಗರಿಗೆ ತೊಂದರೆ ಆಗ್ತದೆ, ಇದು ಹೈ ಲೆವೆಲ್ ಆಗ್ತದೆ. ಸುಮಣ್ಣ ಥ್ಯಾಂಕ್ಡ್ ರಮೇಶ್ ಅಂಡ್ ಟೋಲ್ಡ್ ಹಿಮ್ ಅಂಡ್ ಶಿ ಟೋಲ್ಡ್ ಹಿಮ್ ದಟ್ he had saved her life. ಇಷ್ಟೇ, ಇದೆಲ್ಲ ಬೇಸಿಕ್ ಗೊತ್ತಿದ್ರೆ ಮತ್ತೆ ತಿಳಿತೈತಿ, ಇಲ್ಲ ಗೊತ್ತಾಗಲ್ಲ. ಡೈರೆಕ್ಟ್ ಅಂಡ್ ಡೈರೆಕ್ಟ್ ಬೇಸಿಕ್ ರೂಲ್ಸ್ ಎಲ್ಲ ಗೊತ್ತಿದ್ರೆ ತಿಳಿತೈತಿ, ತಿಳಿಸಕ್ಕಾಗೋದಿಲ್ಲ. ಈಗ ಭಾಳ ಒಂದು 8-10 ತಾಸು ಬೇಸಿಕ್ ಕಲಿಬೇಕ್ರಿ ಇದನ್ನ. ರೂಲ್ಸ್ 6 ತಾಸು ಅಂತೂ ಕಲಿಬೇಕು. ಒಂದು 8-10-15 ತಾಸು ಬೇಕು ನೋಡ್ರಿ ಇದಪ್ಪ, ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಏನಾದ್ರು ಚಲೋ ಕಲಿಬೇಕಂದ್ರೆ. ಅಂತ ದೊಡ್ಡ ಟಾಪಿಕ್ ಇದು. ಇಲ್ಲೆಲ್ಲ ಸೆಂಟೆನ್ಸ್ ಚೇಂಜ್ ಆಗ್ತಾವ್ರಿ, ಟೆನ್ಸ್ ಚೇಂಜ್ ಆಗ್ತಾವ್ರಿ, ಪ್ರನೌನ್ ಚೇಂಜ್ ಆಗ್ತಾವ್ರಿ, ಎಲ್ಲ ಭಾಳ ಕಷ್ಟ ಅದ. ಸುಮನ ಥ್ಯಾಂಕ್ಡ್ ರಮೇಶ್ ಅಂಡ್ ಟೋಲ್ಡ್ ಹಿಮ್ ದಟ್ he had saved her life. ಫಿನಿಶ್. ರಮೇಶ್ ರಿಪ್ಲೈಡ್ ದಟ್. ಇದು ಕರೆಕ್ಟ್ ಬರ್ತದೆ ಹುಡುಗರಿಗೆ. ಡಬಲ್ ವರ್ಬ್ ಹಾಕ್ಬೇಕಿಲ್ಲ, ಇಲ್ಲ ತೊಂದರೆ ಆಗ್ತದೆ. ಇದು ಸಿಂಗಲ್ ವರ್ಬ್. ರಮೇಶ್ ರಿಪ್ಲೈಡ್ ದಟ್. ರಮೇಶ್ ರಿಪ್ಲೈಡ್ ಹರ್ ದ್ಯಾಟ್. ಹರ್ ಅಂತ ಹಾಕಬೇಕಂದ್ರೆ ರಮೇಶ್ ರಿಪ್ಲೈಡ್ ಹರ್ ದ್ಯಾಟ್ ಇಟ್ ವಾಸ್ ಹಿಸ್ ಡ್ಯೂಟಿ ಟು ಹೆಲ್ಪ್ ದೋಸ್ ಹೂ ವರ್ ಇನ್ ಟ್ರಬಲ್. ಮುಗೀತು. ರೆಫರೆನ್ಸ್ ಸ್ಕಿಲ್, ಡಿಕ್ಷನರಿ ನೋಡುವಂಥದ್ದು ಸ್ಕಿಲ್ ಇದು. ಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್
in the order in which they are found. ಇಲ್ಲಿ ಫೌಂಡ್ ಬರ್ಬೇಕ್ರಿ. ಆಗಲೇ ಕ್ವಶನ್ ಪೇಪರ್ ನಾವು ಫೌಂಡ್ ಇರಲಿಲ್ಲ ನೋಡೋದು, ನಾನು ಅಂತಿದ್ದೆ ಫೌಂಡ್ ಅಂತೇಳಿ. ಫೌಂಡ್ ಬರ್ತದಲ್ಲೇ, ಇವ್ರು ಮಾಡ್ಯಾರ ನೋಡ್ರಿ ಸರ್. ಆಗಲೇ ಕ್ವಶನ್ ಪೇಪರ್ ದೇ ಆರ್ ಇನ್ ಡಿಕ್ಷನ್, ಅದು ಕರೆಕ್ಟ್ ಆಗ್ತದೆ ಅಂತ ತೊಂದ್ರಲ್ಲ, ಅದು ಕರೆಕ್ಟರ್. ಮತ್ತೆ ಯೂಸ್ವಲ್ ನಾಲ್ಗಿಗೆ ಬರ್ತದೆ ಇದು. ಎಸ್, CRU, CR, 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 4 ವರ್ಡ್ CR ಕಾಮನ್. ಮುಂದೆ CRU, CRE, ಓಕೆ, ಇವೆರಡುಗಳಲ್ಲಿ ಇದು ಮೊದಲು ಬರ್ತದೆ. CRE, ಓ 2 ಒಂದೇ ಇದು. CRE, ಓ 3 ಒಂದೇ ಇದು. E ಆದ್ಮೇಲೆ S ಐತಿ, ನಂತರ ಬರ್ತದೆ. E ಆದ್ಮೇಲೆ A ಐತಿ, E ಆದ್ಮೇಲೆ A ಐತಿ. ಇವೆರಡು ಕಾಂಪಿಟೇಷನ್ ಬೇಕು. 1, 2, 3, 4 ಲೆಟರ್ ತನಕನೂ ಸೇಮ್ ಅದಾವೆ. 4 ಲೆಟರ್ ಆದ್ಮೇಲೆ T 5, ಅಯ್ಯೋ 5ನೇ ಲೆಟರ್ನು ಸೇಮ್ ಅದಾವೆ. ಆಮೇಲೆ ಬರುತ್ತೆ ನೋಡ್ರಿ, U ಬರ್ತೈತಿ, ಇಲ್ಲಿ I ಬರ್ತೈತಿ. ಹಾಗಾದ್ರಿಂದ ಇದು ಮೊದಲಾಗ್ತೈತಿ, ಇದು ಮೊದಲ. ಆನಂತರ ಇದು ಆಗ್ತೈತ್ರಿ, ಇದು 2 ಆಗ್ತೈತ್ರಿ. CRE A, CRE A, TI ಐತಿ, ಇದು TU ಐತಿ. ಇದ್ರಲ್ಲಿ TI ಮೊದಲು ಬರ್ತದೆ, TU ನಂತರ ಬರ್ತದೆ. ಇನ್ನ ಇವೆರಡುಗಳಲ್ಲಿ CRE ಐತಿ, CRU ಐತಿ, ಇದು 3 ಆಗ್ತೈತಿ. 3, ಇದು 4 ಆಗ್ತೈತೆ ಫ್ರೆಂಡ್. ಲಾಸ್ಟ್ ಇದು 3 ರೀ. ಇದು ಹೆಂಗತ್ತೆ ಹಾಕೊಂಡು ಕುಂತಿದ್ದು 3. ಸೆಕೆಂಡ್, ಥರ್ಡ್, ನೈಸ್. ಬನ್ನಿ ಫ್ರೆಂಡ್, ರೈಟ್ ಇಟ್ ಇನ್ ದ ನಾರ್ಮಲ್ ವೇ. SMS ಲ್ಯಾಂಗ್ವೇಜ್ ಇದು ನಾರ್ಮಲ್ ವೇ. ಏನಂತಾರ, ವಿ ಆರ್ ಗೋಯಿಂಗ್ ಟು a birthday party. Okay, we are going to a birthday party. We, W-E-V-A-R-E-R, going. T-O-2, birthday ಅಂತ ಮಾಡಬೇಕು. B-I-R-T-H, birthday ಅಂತ ಮಾಡ್ತಾರೆ. birthday, R-T-H ಸೈಲೆಂಟ್ ಆಗ್ತೈತಿರೋದು. ಇಷ್ಟೆಲ್ಲ ಮಾಡ್ಬೇಕು ನೋಡ್ರಿ. ಇವಾಗೇನಿಲ್ಲ, ಇವಾಗ ಕ್ವಶನ್ ಇದು. Which source would you refer to look out for the meaning of the word malapropism ಅನ್ನುವಂಥ ವರ್ಡ್ ಮೀನಿಂಗ್ ನೋಡ್ಬೇಕಂದ್ರೆ ಏನ್ ನೋಡ್ತೀರಿ ನೀವು? ಥೆಸಾರಸ್ ನೋಡ್ತೀರಾ? ಸಿನಾನಿಮ್ ನೋಡ್ಬೇಕಾದ್ರೆ ಥೆಸಾರಸ್ ನೋಡಿದ್ವಿ ಅಂತ ಆಗಲಿ ಕ್ವಶನ್ ಪೇಪರ್ ಇತ್ತು. ಇದು ಡಿಕ್ಷನರಿ ನೋಡ್ತೀವಿ ನೋಡ್ರಿ. ನ್ಯೂಸ್ ಪೇಪರ್ ಇಲ್ಲ, ಅಟ್ಲಾಸ್ ಇಲ್ಲ. ಓಕೆ ಫ್ರೆಂಡ್ಸ್, ಡಿಕ್ಷನರಿ ವರ್ಡ್ಸ್ ಮೀನಿಂಗ್ ಬೇಕಾದ್ರೆ ಡಿಕ್ಷನರಿ ನೋಡ್ತೀವಲ್ರಿ. ನೆಕ್ಸ್ಟ್ ಕ್ವಶನ್ ಇಲ್ಲ, ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗ್ಬೇಕು ನಾವು ಅಷ್ಟೇ. ಓಕೆ ಫ್ರೆಂಡ್ಸ್, ಮಾಡಿಕೊಟ್ಟಿನಿ ಆ ವಿಡಿಯೋ. ಎಸ್, ನೋಡ್ತಾ ಇರ್ರಿ. ಗ್ರಾಮರ್ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತಿರ್ತೀನಿ. ಇದು ನಾಳೆ ಅವ್ರಿಗೆ 21st ಇಂಗ್ಲಿಷ್ ಅದ, ಕೆಲವು ಕನ್ನಡ ಮೀಡಿಯಂ ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ನವ್ರಿಗೆ ಹಾಕ್ತೇನೆ. ಸ್ವಲ್ಪ ಇವೆಲ್ಲ ಕ್ವಶನ್ಸ್ ಹಾಕ್ತಿರ್ತೀನಿ. ಹಂಗ ಆ ಕಡೆನೂ ನೋಡ್ತಿರ್ರಿ. ಇಲ್ಲೇ ಇದನ್ನೇ ನೋಡ್ತೀನಿ, ಇದ್ರೊಳಗೆ ಅಲ್ಲೇ ಹಾಕ್ಬೇಕು. ಇವತ್ತೆರಡು ಕ್ವಶನ್ ಪೇಪರ್ ಮಾಡೇನ್ರಿ. ಒಂದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕ್ತೀನಿ, ಒಂದನ್ನ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೇನೆ. ಎರಡೂ ಸಿಮಿಲರ್, ಎರಡು ನೋಡ್ತಾ ಇರ್ರಿ ನೋಡ್ರಿ. ಒಂದ್ ಕಡೆ ಎಲ್ಲೋ ಇನ್ನೊಂದು ಗ್ರಾಮರ್ ಹಾಕ್ತಾನೆ ಮತ್ತೆ. ಹೌದಾ? ಓಕೆ, ನೋಡ್ತಾರ್ರಿ. ಎಸ್, ವಾಚ್ ಮಾಡ್ತಾರ್ರಿ. ಸದಾ ನಿಮ್ಮೊಂದಿಗೆ ಇರುತ್ತೇನೆ ಫ್ರೆಂಡ್. ಹಾಕ್ತಿರ್ತೀನಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನೋಟಿಫಿಕೇಶನ್ಸ್ ಬರ್ತವ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ. ಆ್ಯಂಡ್ ವಿಡಿಯೋಸ್ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಇರ್ತದೆ. ನಾ ಮಾಡುವಂಥದ್ದೇ ಥಿಂಗ್ ಕಾಸ್ಟ್ಲಿ ಇರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್.